ಕಮಾನ್ ಜಾಲಿ ಜಾಲಿ ಎಲ್ಲ ಖಾಲಿ. ಫಾಲ್ಸ್ ಅಲ್ಲಿ ತುಂಬಾನೇ ಡೆತ್ ಆಗ್ಬಿಟ್ಟಿದೆ, ಸೊ ಫಾಲ್ಸ್ ಹೋಗೋದನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. Hello guys, welcome back to my YouTube channel. And yes, it's a vacation time and ಇವತ್ತು ನಾವು ಹೋಗ್ತಿರೋ ಡೆಸ್ಟಿನೇಷನ್ ಇನ್ನೊಂದು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಂಡ್ ಬೆಳಿಗ್ಗೆ ನಾವು ಬೇಗ ಎದ್ದಿರೋದ್ರಿಂದ ನಮ್ಗೆ ತುಂಬಾನೇ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಅಂಡ್ ಆಫ್ಟರ್ ಬ್ರೇಕ್ಫಾಸ್ಟ್ ಜರ್ನಿ ಕಂಟಿನ್ಯೂಸ್. ಅಂಡ್ ಯಸ್, ಕೀಪ್ ವಾಚಿಂಗ್. ಯಾವ ಡೆಸ್ಟಿನೇಷನ್ ಅಂತ ನಾನು ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಅಂಡ್ ನಮ್ಮ ಜೊತೆ ಯಾರ್ಯಾರೆಲ್ಲ ಇದ್ದಾರೆ ಅಂತಲೂ ತೋರಿಸ್ತೀನಿ, ಸೊ ಕೀಪ್ ವಾಚಿಂಗ್. ನಾವಿವಾಗ ಹೋಗ್ತಾ ಇರೋದು ಬಂಡೀಪುರ ಫಾರೆಸ್ಟ್ ರೋಡು. ನಾವು ಆಲ್ಮೋಸ್ಟ್ ಎಂಟ್ರಿ ಆದಾಗಿಂದ ಫುಲ್ ಎಕ್ಸಿಟ್ ಆಗೋವರೆಗೂ ನಾವು ಹುಡುಕ್ತಾನೆ ಇದ್ವಿ ನಮ್ಗೆ ಯಾವುದಾದ್ರೂ ಪ್ರಾಣಿ ಕಾಣುತ್ತಾ ಅಂತ. ಬಟ್ ಯಾವುದು ಅನ್ಫಾರ್ಚುನೇಟ್ಲಿ ಕಾಣಲಿಲ್ಲ ನಮಗೆ, ಬಿಕಾಸ್ ನಾವು ಆಲ್ಮೋಸ್ಟ್ ಲೈಕ್ ಬೆಳಗ್ಗೆ 10 ಗಂಟೆ ಟೈಮಲ್ಲಿ ಇಲ್ಲಿ ಹೋಗಿದ್ದು. ಯೂಶ್ವಲಿ ಅದೆಲ್ಲ ಒಳಗಡೆ ಇರತ್ತಂತೆ ಈ ಟೈಮಲ್ಲಿ. ಈವ್ನಿಂಗ್ ಟೈಮ್ ಇಲ್ಲ ಬೆಳಗ್ಗೆ ಅಲ್ಲಿ ಮಾರ್ನಿಂಗಲ್ಲಿ ರೋಡಿಗೆ ಬರುತ್ತೆ ಅಂತ ಹೇಳ್ತಿದ್ರು. ನಮಗೆ ಅಲ್ಲಲ್ಲಿ ನಮಗೆ ಗ್ರೂಪ್ ಆಫ್ ಜಿಂಕೆಗಳು ಕಾಣ್ತಿತ್ತು. ತುಂಬ ಕಡೆ ಇತ್ತು ಜಿಂಕೆ, ಮಾತ್ರ ನಾವು ತುಂಬ ನೋಡ್ತಿದ್ವಿ. ಎಲ್ಲ ಕಡೆ ತುಂಬ ಗ್ರೂಪ್ ಆಗಿರ್ತಿದ್ವು. ಬಟ್ ನಮಗೆ ಸಿಂಹ ಅಥವಾ ಆನೆ ನೋಡಬೇಕಂತ ಆಸೆ ಇತ್ತು. ಹುಡುಕ್ತಾನೆ ಇದ್ವಿ, ಸಿಗ್ಬೋದು, ಈಗ ಸಿಗುತ್ತೆ, ಈಗ ಬರುತ್ತೇನೋ ಅಂತ ತುಂಬ ವೆಯ್ಟ್ ಮಾಡ್ತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಬಂದಿಲ್ಲ. ಸೊ ನೋ ವೆರೀಸ್, ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ನಾವಿವಾಗ ನೆಕ್ಸ್ಟ್ ನಾವು ಬುಕ್ ಮಾಡಿರೋಂಥ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಅಲ್ಲಿ ನಮಗೆ ಲೈಕ್ 12ಗೇನೋ ಚೆಕ್-ಇನ್ ಇದೆ. ಸೊ ಅಷ್ಟೊತ್ತಿಗೆ ನಾವು ನಮ್ಮ ರೆಸಾರ್ಟ್ನ ರೀಚ್ ಆಗಬೇಕು. ಸೊ ಯಾ, ಹಲೋ ಗೈಸ್, ಇವತ್ತು ನಾವು ಬಂದಿದ್ದೀರಿ ಮಿಸ್ಟಿಕ್ ವಿಲ್ಲಾ ಅಂತ ಊಟಿಯಲ್ಲಿ. ಪ್ಲೇಸ್ ಅಂತೂ ಅದ್ಭುತ, ಬ್ಯೂಟಿಫುಲ್ ಪ್ಲೇಸ್. ನಾನು ಯಾವತ್ತೂ ಹೇಳೋದು ಒಂದೇ, ವೀಕೆಂಡ್ಸಲ್ಲಿ ಬರಬೇಡ್ರಿ, ವೀಕ್ ಡೇಸಲ್ಲಿ ಬನ್ನಿರಿ. ಯಾವುದು ಕ್ರೌಡ್ ಇಲ್ಲ, ಪೀಸ್ಫುಲ್. ಇವತ್ತು ಇಲ್ಲಿ ನಾವು ಸ್ಟೇ ಮಾಡ್ತಿರೋಂಥ ರೆಸಾರ್ಟ್ ಇದು. ಈ ರೆಸಾರ್ಟ್ ಬಂದು ಒಂದು ಎಸ್ಟೇಟ್ ಮಧ್ಯದಲ್ಲಿದೆ. ಅಂಡ್ ನೋಡಿ, ಅಂಡ್ ಇದು ಎಂಟ್ರೆನ್ಸ್. ಟೋಟಲ್ ಲೈಕ್ 12 ರೂಮ್ಸ್ ಇದೆ. ನೋಡಿ ಗೈಸ್, ಎಲ್ಲ ರೂಮ್ಸು ಈ ತರ ಇದೆ. ಇದು ಒಂಥರ ರೆಸಾರ್ಟ್ ಬಂದು ಒಂದು ಓಲ್ಡ್ ಥೀಮ್ ಅಲ್ಲಿ ಇದೆ, ವಿಂಟೇಜ್, ಹಳೆ ಕಾಲದ್ದು. ಇದು ಇಂಡೋರ್ ಗೇಮ್ಸು. ಇಲ್ಲಿ ಸ್ನೂಕರ್ ಇದೆ ಅಂಡ್ ಕೇರಮ್ ಇದೆ. ಸೊ ಅಂಡ್ ನೆಕ್ಸ್ಟ್ ಇದು ರೆಸಾರ್ಟ್ ಅಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿರೋದು ಅಂದ್ರೆ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ಇದು ಬಂದು ಡೈನಿಂಗ್ ಹಾಲ್. ಇಲ್ಲಿ ನಮ್ಗೆ ಜಸ್ಟ್ ಬ್ರೇಕ್ಫಾಸ್ಟ್, ಇಲ್ಲ ಎಲ್ಲ ರೂಮ್ ಸರ್ವಿಸ್ ಇರುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ಅದು ನಮ್ಗೆ ಬೇಕಂದ್ರೆ ರೂಮ್ಗೆ ಸರ್ವ್ ಮಾಡ್ತಾರೆ, ಇಲ್ಲ ಅಂದ್ರೆ ದಿಸ್ ಇಸ್ ದ ಡೈನಿಂಗ್ ಹಾಲ್. ದ ವೆದರ್ ಇಸ್ ಆಸಮ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಫಾಗ್ ಆಗಿರ್ಲಿ, ಸ್ಪ್ರಿಂಕಲ್ ತರ ಮಳೆ ಬರ್ತಿದೆ ಬಟ್ ತುಂಬಾ ಜೋರಿಲ್ಲ, ಲೈಕ್ ಸ್ಪ್ರಿಂಕಲ್ ಆಗ್ತಿದೆ ಅಷ್ಟೇ. ಬಟ್ ಬೆಸ್ಟ್ ವೆದರ್ ಅಂಡ್ ದಿಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಹಿಯರ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಮ್ಮ ರೂಮ್ಸ್ ಎಲ್ಲ ಇರೋದು. ಅಂಡ್ ಇದು ನಾವು ಸ್ಟೇ ಮಾಡಿರೋ ಅಂತ ರೂಮ್.
ಸೊ ಇದೆಲ್ಲ ರೂಮ್ಸ್ ವಿತೌಟ್ ವ್ಯೂ ರೂಮ್ ಇರುತ್ತೆ, ವಿತ್ ವ್ಯೂ ಕೂಡ ರೂಮ್ ಇರುತ್ತೆ. ಎಸ್ ಗೈಸ್, ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಂಡ್ ನಾವು ಇವತ್ತು ಬಂದಿರೋದು 4 ಜನ ಇವತ್ತು ಬಂದಿರೋದು. ಇವಳ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅಂಡ್ ನಮ್ದು ಆಲ್ಮೋಸ್ಟ್ ಲೈಕ್ 24 years ಫ್ರೆಂಡ್ಶಿಪ್. ಮೈ ಬೆಸ್ಟ್ ಫ್ರೆಂಡ್. ಹೌದು, LKG ಲೈಕ್ ಬೇಬಿ ನರ್ಸರಿಯಿಂದಾನು ನಾವು ಒಟ್ಟಿಗೆ ಓದಿ ಬಂದಿರೋದು ಅಂಡ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಎಸ್, ಹರ್ಷಿತ್ ಬ್ರೋ, ಏನು ಸೌಮ್ಯನ್ ಹಸ್ಬೆಂಡ್. ಹೇಳಿ ಬ್ರೋ, ಒಂದ್ ನಿಮಿಷ. Super ಆಗಿದೆ resort. If you guys are visiting this place, do come visit here. Ootinalli one of the best places to visit. I think the food is very good. ಆಮೇಲೆ the view here ಮಾತೆ ಆಡಂಗಿಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. We are enjoying our time here. ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲಾದ್ರೂ ಬೊಂಬಾಟಾಗಿದೆ. ಎಲ್ರು ಖಂಡಿತ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಅಂಡ್ ಗೈಸ್, ನಮ್ಮ ಹಸ್ಬೆಂಡ್, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಒಂದ್ಸತಿ ಕೇಳ್ಬಿಡೋಣ. ಹೇಳಪ್ಪ. ಗೈಸ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. ಇಲ್ಲೆಲ್ಲ ಒಳ್ಳೆ ಪಾರ್ಕ್ ತರ ಇದೆ, ತುಂಬಾ ಒಳ್ಳೆ ವೆದರ್ ಸೂಪರ್ ಆಗಿದೆ. ಬನ್ನಿ ಎಂಜಾಯ್ ಮಾಡಿ, ವಿಸಿಟ್ ಮಾಡಿ. ಏನೈತೆ ಲೈಫ್ ಅಲ್ಲಿ ಎಲ್ಲ ಬನ್ನಿ, ಬೆಂಗಳೂರು ಬನ್ನಿ ಬಾಯ್ಸ್, ಕಮಾನ್, ಜಾಲಿ ಜಾಲಿ, ಎಲ್ಲ ಖಾಲಿ. ಫುಲ್ ಖಾಲಿ. ಅಂಡ್ ಗೈಸ್, ಇದು ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಬೇ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಪ್ಲಸ್ ವಾಟರ್ ಫಾಲ್ಸ್ ಇದೆ. ಬಟ್ ವಾಟರ್ ಫಾಲ್ಸ್ ಎಲ್ಲ ಆಟ ಆಡಕ್ಕೇನು ಬಿಡಲ್ಲ, ಜಸ್ಟ್ ವ್ಯೂ ಪರ್ಪಸ್ಗೆ ಅಷ್ಟೇ ವಾಟರ್ ಫಾಲ್ಸ್. ಸೊ ದಿಸ್ ದ ವೇ. ವಾಟರ್ ಫಾಲ್ಸ್ ಎಲ್ಲ ಫಾಗ್ ಅಲ್ಲಿ ಮುಚ್ಚಿ ಹೋಗ್ಬಿಟ್ಟಿದೆ ಗೈಸ್. ಎಸ್ ಗೈಸ್, ಇದು ಗಾರ್ಡನ್. ಸೊ ರಿಸಾರ್ಟ್ ಒಳಗಡೆನೆ ಇದೆ ಗಾರ್ಡನ್. ಈ ರೆಸಾರ್ಟ್ ಅಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಗೈಸ್ ಇದು. ಪೂಲ್, ಸ್ವಿಮ್ಮಿಂಗ್ ಪೂಲ್. ಅಂಡ್ ಈ ವೆದರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿದ್ದೆ, ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಫಾಲ್ಸ್ ಇದೆ. ಒಂದ್ ನಿಮಿಷ, ನಾನು ತುಂಬಾ ಹತ್ರ ಹೋಗಿ ನಾನು ತೋರ್ಸಕ್ಕೆ ಮತ್ತೆ. ನೋಡಿ ವಾಟರ್ ಫಾಲ್ಸ್. ವೆದರ್ ಮಾತ್ರ ತುಂಬಾ ಸೈಕ್ ಆಗಿದೆ ಗೈಸ್. ಗೈಸ್, ಇದು ಪೂಲ್ ಇಂದ ಫಾಲ್ಸ್ ಹೋಗಕ್ಕೆ ಆಕ್ಚುಲಿ ಪ್ಲೇಸು, ಬಟ್ ಫಾಲ್ಸ್ ಅಲ್ಲಿ ತುಂಬಾನೇ ಡೆತ್ ಆಗ್ಬಿಟ್ಟಿದೆ ಅಂತ. ಸೊ ಫಾಲ್ಸ್ ಹೋಗೋದನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಜಸ್ಟ್ ನಾವು ವ್ಯೂ ನೋಡ್ಬೋದು ಅಷ್ಟೇ. ಇದಾಗಿತ್ತು ನಮ್ಮ ರೆಸಾರ್ಟ್ನ ಟೂರ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.